Hello, Yellarigu Namaskara. Welcome back to my channel. So this is going to be a fun vlog as we are going to a vineyard on Niagara on the Lake. ನಿಮಗೆ ಗೊತ್ತಿಲ್ಲ ಅಂತಂದ್ರೆ Niagara on the Lake is a home for over 30 vineyards and it is very close to Lake Ontario, so it helps with the growth of these vineyards there. It is world renowned for its ice wine. So ನಮಗಂತೂ ತುಂಬಾನೇ we are very excited to go there. It is about 2 hours drive ನಮ್ಮ ಮನೆಯಿಂದ. ಟ್ರಿಪ್ ಮುಗಿಸ್ಕೊಂಡು ವಾಪಸ್ ಬಂದ್ಮೇಲೆ we are slowly unwinding and then look, here we have Coco. And also I forgot to mention the vineyard is very dog friendly. So we have decided to take Coco out to Papa. Now trip ಹೋಗಿ ಬಂದಾಗ ಇನ್ನ ಅವ್ನು ಎಲ್ಲೋ ಹೊರಗಡೆ ಕರ್ಕೊಂಡು ಹೋಗಿಲ್ಲ. I think it's a good opportunity for us also to take him out and enjoy the summer outside. ಕೋಕೋನ ರೆಡಿ ಮಾಡಿಸ್ತಾ ಇದೀವಿ ಇವಾಗ. ಹಿ ಲವ್ಸ್ ವೆರಿಂಗ್ ಟಿ ಶರ್ಟ್ಸ್. ಐ ಥಿಂಕ್ ಚಿನ್ಮೈ ಪಿಕ್ ದಿಸ್ ಬ್ಲೂ ಕಲರ್ ವೇಲ್ ಔಟ್ಫಿಟ್ ಫಾರ್ ಹಿಮ್. ಸೋ ಕ್ಯೂಟ್. ಅವರಿಬ್ರು ಒಂಥರ ಟ್ವಿನ್ನಿಂಗ್ ಮಾಡ್ತಾ ಇದ್ದಾರೆ. ಬ್ಲೂ ಪ್ಯಾಂಟ್, ಐ ಮೀನ್ ಬ್ಲೂ ಶಾರ್ಟ್ಸ್ ಅಂಡ್ ದೆನ್ ಬ್ಲೂ ಟಾಪ್. ಕೋಕೋ ಸೋ ಕ್ಯೂಟ್. ಯೇ. ಕೋಕೋ ವಾಕ್ ಮುಗಿಸ್ಕೊಂಡು ಇವಾಗ ಬಂದ್ರು. ಹೌ ವಾಸ್ ದ ವಾಕ್ ಕೋಕೋ? And the weather is so beautiful. ಬನ್ನಿ ಬೇಗ ಹೋಗೋಣ, ಲೇಟ್ ಆಗ್ತಾ ಇದೆ. ನಾವು ಮಾಲ್ಗೆ ಏನಕ್ಕೆ ಹೋಗ್ತಾ ಇದೀವಿ ಅಂತ ಅಂದ್ರೆ 1-2 weeks ಬ್ಯಾಕ್ ನಾವು ಟ್ರಿಪ್ ಹೋಗಕ್ ಮುಂಚೆ ನಾವು ಬರ್ಕನ್ ಸ್ಟಾಕ್ ಸ್ಲಿಪ್ಪರ್ಸ್ ತೊಗೊಂಡಿದ್ವಿ. ಅದರಲ್ಲೂ ನಂದು ಆ ಬಕಲ್ ಪಾರ್ಟ್ ಅಲ್ಲಿ ಪ್ರಾಂಗ್ ಇರುತ್ತಲ್ಲ, ಇಟ್ ಈಸ್ ಕೈಂಡ್ ಆಫ್ ಸ್ಕ್ರಾಚಿಂಗ್ ಆನ್ ಮೈ ಸ್ಕಿನ್ ಅಂಡ್ ಅಷ್ಟು ಕಂಫರ್ಟಬಲ್ ಅನಿಸ್ತಾ ಇಲ್ಲ. ಬಟ್ ಓವರ್ ಆಲ್ ಸ್ಲಿಪ್ಪರ್ಸ್ ಆರ್ ಪ್ರಿಟಿ ಗುಡ್. ನಾವಂತೂ ಲಾಸ್ಟ್ 2 summers ಬರೀ ಕ್ರಾಕ್ಸ್ ಹಾಕೊಂಡೇ ಓಡಾಡಿದೀವಿ. ವಿ ಆರ್ ಸೋ ಗಿಲ್ಟಿ ಫಾರ್ ಡೂಯಿಂಗ್ ದ್ಯಾಟ್. ನಮ್ಮಿಬ್ರಿಗೂ ಫ್ಲಾಟ್ ಫೀಟ್ ಇದೆ ಅಂಡ್ ವಿ ಆಕ್ಚುಲಿ ರಿಯಲೈಸ್ ದಟ್ ಕ್ರಾಕ್ಸ್ ಇಸ್ ನಾಟ್ ದ್ಯಾಟ್ ಗುಡ್ ಫಾರ್ ಫ್ಲಾಟ್ ಫೀಟ್. ಸೊ ವಿ ಥಾಟ್ ವಿಲ್ finally invest in some good slippers and we got Birkenstock. ನೋಡಿದ್ರೆ ಈ ತರ ಆಯ್ತು. ಅದಕ್ಕೆ ನಾವು ಅಲ್ಲಿ Niagara on the Lake ಹೋಗಕ್ಕಿಂತ ಮುಂಚೆ we thought we'll do a quick pit stop at the mall and exchange our slippers. ಓಕೆ, ಬ್ರೌನ್ಸ್ ಅಲ್ಲಿ ನನ್ನ ಬರ್ಕನ್ ಸ್ಟಾಕ್ ನ ಎಕ್ಸ್ಚೇಂಜ್ ಮಾಡಿದ್ರು, ಬಟ್ ನನ್ನ ಸೈಜ್ ಸ್ಟಾಕ್ ಅಲ್ಲಿ ಇರಲಿಲ್ಲ. ದೇ ಆರ್ ಗೋಯಿಂಗ್ ಟು ಶಿಪ್ ಇಟ್ ಡೈರೆಕ್ಟ್ಲಿ ಟು ಅವರ್ ಹೌಸ್. ಬಟ್ ಹೌಎವರ್ ವಿ ವರ್ ಏಬಲ್ ಟು ಎಕ್ಸ್ಚೇಂಜ್. ಇವಾಗ ನೆಕ್ಸ್ಟ್ ಮಾಲ್ಗೆ ಬಂದಮೇಲೆ ಸೆಫೋರಾಗೆ ಹೋಗಲೇಬೇಕಲ್ವಾ. ಸೊ ವಿ ಆರ್ ಗೋಯಿಂಗ್ ಇಟ್ ಟು ಸೆಫೋರಾ ಕ್ವಿಕ್ಲಿ. Again, we are here at the Huda Beauty counter and I read on TikTok that this new Huda perfume has a fish smell. Let's actually test that out. Honestly, it has a really sweet candy smell. I like it. Let me ask Chinmay also how he likes it. It's nice, it's fruity. Right? I actually like it. Coco is also checking out Huda Beauty. ಮಾಲ್ ಅಲ್ಲಿ ಕೆಲಸ ಮುಗಿತು. ನಾವು ವಿ ಆರ್ ಹೆಡಿಂಗ್ ಬ್ಯಾಕ್ ಟುವರ್ಡ್ಸ್ ದ ಕಾರ್. ಯಾಕಂದ್ರೆ ಲೇಟ್ ಆಯಿತು. ವಿ ಹ್ಯಾವ್ ಟು ಸ್ಟಾರ್ಟ್ ಹೆಡಿಂಗ್ ಟುವರ್ಡ್ಸ್ Niagara on the Lake. Let's go. ಮಾಲ್ ಇಂದ ಹೊರಟಿದ್ದೀವಿ. ಸೊ ಇಟ್ ಸೇಸ್ ವಿ ಹ್ಯಾವ್ ಅಬೌಟ್ an hour and a half to reach our destination. ನಮ್ಮ ರಿಸರ್ವೇಶನ್ ಆಕ್ಚುಲಿ 5 PM ಇರೋದು. ನಾಟ್ ಬ್ಯಾಡ್. ವಿ ಆರ್ ಗೋಯಿಂಗ್ ಟು ರೀಚ್ at 4:20. ವಿ ಆರ್ ನಾಟ್ ಲೇಟ್. ಯಾವ ಟ್ರಿಪ್ ಎಲ್ಲಿ ಹೋದ್ರೂ ಒಂದು ಕಾಫಿ ಮಧ್ಯದಲ್ಲಿ ಆಗ್ಲೇಬೇಕು. And again we are drinking the Java chip frappuccino. ಇಲ್ಲೆಲ್ಲ ಒಂದಷ್ಟು ಇಂಡಸ್ಟ್ರೀಸ್ ಇದೆ and this is one huge bridge here. We are heading from Burlington towards Hamilton and then towards Niagara. Not bad. ತುಂಬಾ ಟ್ರಾಫಿಕ್ ಇಲ್ಲ ಇವತ್ತು. Right? Nice sunny day. ನೀವು ನೋಡ್ಬೋದು ಇಲ್ಲಿ ಬೋರ್ಡ್ಸ್ ಇದೆ, ಸುಮಾರು ವೈನರೀಸ್ ಇದೆ. Coco, did you get enough sleep? Did you get a good nap? Looks like he slept well. We are now entering the Vine Vineyard estate. The entrance is so beautiful. ಈ ಕಡೆ 2 sides ನೀವು ನೋಡ್ಬೋದು ವಿನ್ಯಾರ್ಡ್ಸ್ ಇದೆ. We have reached. Just ಇವಾಗ ರೀಚ್ ಆಗಿದ್ದೀವಿ. It is so beautiful here. How was the drive? Drive was good. Enjoyed the weather, honestly. ತುಂಬಾ ಚೆನ್ನಾಗಿದೆ.
It's a very bright, nice, sunny day. Looking forward. Coco, how was the drive? I think he is very excited ಯಾಕಂದ್ರೆ ತುಂಬಾ ಟೈಮ್ ಆಗಿದೆ ಅವನ್ನ ಹೊರಗಡೆ ಕರ್ಕೊಂಡ್ಬಂದು. Let's see how he likes this vineyard experience. Let's go in. It is so green and beautiful. Coco is enjoying. This is the Ravine Vineyard tasting room, and mostly this is the restaurant. ಒಳಗೆ ಹೋಗಿ ನೋಡೋಣ. ಇಲ್ಲಿ ಎಂಟ್ರೆನ್ಸ್ ಹತ್ರ ಕೊಕೋನ ಕೂರಿಸ್ಬಿಟ್ಟು ಫೋಟೋಸ್ ತೆಗಿಬೇಕು. ಈಸ್ ಅ ವೆರಿ ಗುಡ್ ಬಾಯ್. ತುಂಬ ನೀಟಾಗಿ ಪೋಸ್ ಮಾಡ್ತಾನೆ ವೆನ್ ವಿ ಆರ್ ಟೇಕಿಂಗ್ ಫೋಟೋಸ್. ಸಚ್ ಅ ಕ್ಯೂಟಿ. ನೋಡಿ ಕೊಕೋ ಎಷ್ಟು ಸುಸ್ತಾಗಿದ್ದಾನೆ. ಹಿ ಈಸ್ ಲಿಟ್ರಲಿ ಪ್ಯಾಂಟಿಂಗ್. ಐ ಥಿಂಕ್ ವಿ ಆರ್ ಗೋಯಿಂಗ್ ಟು ಗೋ ಆ್ಯಂಡ್ ಟೇಕ್ ಅ ವಾಟರ್ ಬ್ರೇಕ್ ರೈಟ್ ನಾವು. ರೆಸ್ಟೋರೆಂಟ್ಗೆ ನಡ್ಕೊಂಡು ಹೋಗ್ತಾ ಇದ್ವಿ ಆ್ಯಂಡ್ ವಿ ಫೌಂಡ್ ದಿಸ್ ಕ್ಯೂಟ್ ವೈನ್ ಬುಕ್ ಬಾಕ್ಸ್. ದೆರ್ ಆರ್ ಅ ಫ್ಯೂ ಬುಕ್ಸ್ ಇನ್ಸೈಡ್. ಆ್ಯಂಡ್ ಇಲ್ಲಿ ಇನ್ನೊಂದು ರೆಸ್ಟೋರೆಂಟ್ ಕೂಡ ಇದೆ. ಹೌ ಯು ಲೈಕಿಂಗ್ ದ ವಿನ್ಯಾರ್ಡ್? Super nice. Enjoying the vibe. ಬಿಸಿಲು ಚೆನ್ನಾಗಿದೆ. ವಿ ಮಿಸ್ ದಿಸ್ ಸೋ ಮಚ್ ಆನೆಸ್ಟ್ಲಿ. I'm glad we came back to this weather after our vacation. ಡೆಫಿನೆಟ್ಲಿ ಬೆಟರ್ ದೆನ್ ಆರಿಜೋನಾ ಸಮರ್ಸ್. Yeah. ನಾವು ರೆಸ್ಟೋರೆಂಟಿಗೆ ಬಂದ್ವಿ. ಇದಕ್ಕೆ ಪ್ಯಾಟಿಯೋ ಅಂತ ಹೇಳ್ತಾರೆ. ಆ್ಯಂಡ್ ದರ್ಸ್ ದ ಇನ್ಸೈಡ್ ಸೀಟಿಂಗ್ ಟು. ಸಿನ್ಸ್ ವಿ ಹ್ಯಾವ್ ಕೋಕೋ ವಿತ್ ಅಸ್ ವಿ ಕ್ಯಾನ್ ಓನ್ಲಿ ಸಿಟ್ ಔಟ್ಸೈಡ್ ಇನ್ ದ ಪ್ಯಾಟಿಯೋ. ವೆದರ್ ಬ್ಯೂಟಿಫುಲ್ ಆಗಿರೋದ್ರಿಂದ ಪ್ರಾಬ್ಲಿ ವಿ ಆರ್ ಗೋಯಿಂಗ್ ಟು ಪಿಕ್ ಸಮ್ ಪ್ಲೇಸ್ ಓವರ್ ದೇರ್ ಟು ಸಿಟ್. $25 plus tax. Okay. And you choose 4 wines. It's about a 1.5 ounce pour. So this vineyard was started in 1867 and there are so many wines here. The shop is so vintage and beautiful. Oh, look at these paintings. Coco thought that was a real dog. They won some wine awards and put it on display here. For people who want wine, this is a gold mine. I mean, they have beautiful collection of white wine, red wine, rosé, sparkling wine. They're spoiled for choices. Amazing. Coco met a friend. Pardon? Is it a standard? It's Coco's great brother. Okay. Now heading towards the restaurant. So we found this beautiful spot in the shade and we have direct vineyard view from here. So beautiful. Our starters are here, so we ordered smoked carrot tartar and a green salad. Hegide? It's really good. I like the smokiness in the carrot tartar. It's really good. ರೆಸ್ಟೋರೆಂಟ್ ಮುಂದೆನೇ ಇದು ವಿನ್ಯಾರ್ಡ್ ಇದೆ, ಸೊ ಹಾಗಾಗಿ ವಿ ಟುಕ್ ಅ ಬ್ರೇಕ್ ಬಿಟ್ವೀನ್ ದ ಫಸ್ಟ್ ಕೋರ್ಸ್. ದೇ ಸೆಡ್ they'll call us when the second course is ready. ಎಷ್ಟು ಬ್ಯೂಟಿಫುಲ್ ಆಗಿ ಕ್ವೈಟ್ ಆಗಿ ಪೀಸ್ಫುಲ್ ಆಗಿದೆ ಅಂದರೆ ಇವನ್ ಕೊಕೋ ಇಸ್ ಹ್ಯಾವಿಂಗ್ ಎನ್ ಅಮೇಸಿಂಗ್ ಟೈಮ್ ಹಿಯರ್. ಇಲ್ಲಿ ತುಂಬ ಜನ ಫ್ಯಾಮಿಲೀಸ್ ಬಂದಿದ್ದಾರೆ. ಇಟ್ಸ್ ಅ ನೈಸ್ ಪ್ಲೇಸ್. ಐ ವುಡ್ ಡೆಫಿನೆಟ್ಲಿ ರೆಕಮೆಂಡ್ ದಿಸ್ ಪ್ಲೇಸ್. ಆ್ಯಂಡ್ ಲಾಸ್ಟ್ ಇಯರ್ ಅಲ್ಲ 2 years ಬ್ಯಾಕ್ ನಾವು ಇದ್ರ ಹತ್ರನೇ ಇನ್ನೊಂದು ವಿನ್ಯಾರ್ಡ್ಗೆ ಹೋಗಿದ್ವಿ, ಎನೆಸ್ಕಿಲನ್ ಅಂತ. ಅದ್ರ ಪಿಕ್ಚರ್ಸ್ ಇಲ್ಲಿ ಇನ್ಸರ್ಟ್ ಮಾಡ್ತೀನಿ ನಾನು. ಈವನ್ ದ್ಯಾಟ್ ವಾಸ್ ಅ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ಸೊ ದಿಸ್ ಇಸ್ ಅವರ್ ಸೆಕೆಂಡ್ ಟೈಮ್ ಕಮಿಂಗ್ ಹಿಯರ್. ಅದಕ್ಕೆ ನಾವು ವೈನ್ ಟೂರ್ ಎಲ್ಲ ಮಾಡಲಿಲ್ಲ ಈ ಸಲ. This goes all the way into this area. It's so open and nice. ಲಾಸ್ಟ್ ಟೈಮ್ ಎನೆಸ್ಕಿಲನ್ಗೆ ಹೋದಾಗ ಅವ್ರು ಆ್ಯಕ್ಚುಲಿ ಇದ್ರ ಮಧ್ಯ ನಡೆಯೋಕ್ಕೆ ಬಿಡಲಿಲ್ಲ ಅನ್ಲೆಸ್ ವಿ ಟಿಕ್ ದ ಟೂರ್. ದಟ್ಸ್ ವೈ ವಿ ಆರ್ ಟೇಕನ್ ದ ಟೂರ್. ಇಲ್ಲಿ ಫ್ರೀಯಾಗಿ ಬಿಟ್ಟಿದ್ದಾರೆ ಆ್ಯಕ್ಚುಲಿ ನಡ್ಕೊಂಡು ಹೋಗೋದಕ್ಕೆ. Yeah, this is lovely, right? ತುಂಬಾ ಚೆನ್ನಾಗಿದೆ. Okay, kick the ball. ಮಿಡ್ ಮೀಲ್ ಅಪ್ಡೇಟ್ ಅರ್ಧ ಮುಗ್ದೋಗಿದೆ. ಇಟ್ಸ್ ಹೌ ಯು ಲೈಕಿಂಗ್ ಇಟ್? Honestly, it's really nice. ನಾನು ಯಾವಾಗಲೂ ವೈಟ್ ಸಾಸ್ ಪಾಸ್ತಾ ತೊಗೊಳ್ಳೋದು. ಫಾರ್ ದ ಫಸ್ಟ್ ಟೈಮ್ ಐ ಆಮ್ ಆ್ಯಕ್ಚುಲಿ ಟ್ರೈಯಿಂಗ್ ರೆಡ್ ಸಾಸ್ ಪಾಸ್ತಾ ಆಫ್ಟರ್ ಅ ಲಾಂಗ್ ಟೈಮ್ ಆ್ಯಂಡ್ ಇಟ್ಸ್ ಜೆನ್ಯೂನ್ಲಿ ಅಮೇಸಿಂಗ್. Of course, we were going to pack food.
You liked couldn't it? finish everything. Of course. The food here was amazing. 10 on 10. I would definitely recommend this place. ತುಂಬ ಚೆನ್ನಾಗಿತ್ತಲ್ಲ. ತುಂಬಾನೇ ಚೆನ್ನಾಗಿತ್ತು. The asparagus was amazing. I like the baby potatoes and mainly the butter here. The big butter was amazing. Finished now and we are heading back to the car. We're going to keep our bag in the car and probably take a walk because I don't know, it was pretty heavy but not heavy. But we usually like to take a walk after our food. Vineyard Ali walk ಮುಗಿಸ್ಕೊಂಡು we are just back in the car. Now we want to drive to the main street here on Niagara on the lake. It's called Queen Street. I think it's called Queen Street and the other street is called King Street. And ಅಲ್ಲಿ cafes ಮತ್ತೆ ice cream parlors, shopping boutiques ಏನೇನೋ ಇದೆಯಂತೆ. I think we should go and explore that. Yeah, we'll go check it out. ನಾವೇನು ಶಾಪಿಂಗ್ ಸ್ಟ್ರೀಟ್ ಹೋಗ್ತಿಲ್ಲ, but we just want to go have fun. Go see the other side of Niagara. And also the vibe there is nice. ಈ ಸತಿ ನಾವು Niagara Fallsಗೆ ಹೋಗ್ತಿಲ್ಲ because we have been there a million times already. This is the other side of Niagara we are exploring. In fact, ಬೋರ್ ಆದಾಗ ನೈಟ್ ಡ್ರೈವ್ ಅಂತ ಎಲ್ಲ ಡ್ರೈವ್ ಮಾಡ್ಕೊಂಡು ಹೋಗಿದ್ದೀವಿ ಸಮ್ಮರಲ್ಲಿ. ಇಟ್ಸ್ ವೆರಿ ಕ್ವೈಟ್ ಆ್ಯಂಡ್ ಪೀಸ್ಫುಲ್. ಇಲ್ಲ ಅಂದರೆ ದರ್ ಇಸ್ ಆಲ್ವೇಸ್ ಟೂರಿಸ್ಟ್ ಹಿಯರ್. ಸೊ ಒಂದ್ಸಲ ಹೋಗಿದ್ವಿ ನೈಟ್. ಇಟ್ ವಾಸ್ ವೆರಿ ಬ್ಯೂಟಿಫುಲ್ ಇನ್ ದ ನೈಟ್. Because this place again, it's only 1.5 hours from our place, so Yeah. it's not very far. And ಇಷ್ಟೆಲ್ಲ ಆದ್ರೂ Coco is not that tired. He's still excited to explore the place with us. So ಹೋಗೋಣ ಬನ್ನಿ. This is the iconic clock tower. So one side of the clock tower is the King Street and on the other side is the Queen Street. It's so beautiful here. We are here on Queen Street, Niagara on the lake. So there's this popular ice cream store called Cows. And we are going there to get some ice cream and also explore the street here. Coco actually brought us to his store, Coco Boutique. Coco, why is the store closed? Can you please open the door? Cool as a moose, ante. You can see cows, it's right there. ಇಲ್ಲಿ ಕಲ್ತಿದ್ದು Coco picks. Do you want this toy or that toy? What's your choice? We are spoiled for choices again. There are too many options here. I got the Cookie Monster and he got the coconut cream ice cream. It's so good. I love coconut. ಸುಮ್ಮನೆ ಐಸ್ ಕ್ರೀಮ್ ತಿನ್ಕೊಂಬ ಅಂದರೆ ಅವ್ನು ಟಾಯ್ಸ್ ಬೇರೆ ತೊಗೊಂಡಿದ್ಯಾ? ನಾವು ಅರಿಜೋನಾ ಟ್ರಿಪ್ಪಿಗೆ ಹೋದಾಗ you didn't let me buy a toy for him, so I had to get something for him. It's a cow. It's cute Oh baby. my god. Did he like it? He loves it. He actually kind of bit the toy. It's called Aladdin Artisan Gallery. Looks so colorful. Dubai ಬಂದಂಗೆ ಅನಿಸ್ತಾ ಇದೆ. Iconic Shaw Cafe on Niagara on the lake. ಚೆನ್ನಾಗಿ ಕ್ವೀನ್ ಸ್ಟ್ರೀಟಲ್ಲಿ ತಿರುಗಾಡ್ಕೊಂಡು ಇವಾಗ ವಿ ಆರ್ ಹೆಡಿಂಗ್ ಬ್ಯಾಕ್ ಟು ದ ಕಾರ್. ನಾಳೆ ಮಂಡೇ ಅಂತ ನಂಬಕ್ಕೆ ಆಗ್ತಾ ಇಲ್ಲ. ಈ ವೀಕೆಂಡ್ ತುಂಬ ಬೇಗ ಹೊರಟೋಯ್ತು, ರೈಟ್? But you know what? The ice cream was the best. Yep, the whole day was honestly so fun. We took a quick stop because we found this park by the waters. And It it's is so beautiful. We actually want to catch the sunset, but it is only going to be at 8:54 and ತುಂಬಾನೇ ಲೇಟ್ ಆಗುತ್ತೆ ನಮಗೆ because we have to drive back for another hour and a half. ಇವತ್ತು ತುಂಬ ಕ್ಲಿಯರ್ ಸ್ಕೈ ಇದೆ and we have to be really lucky to get this view because we can see the Toronto skyline from Niagara side and from one of the parks. It's so far away, but let me show you this view. We're almost like 100 kilometers away, but look at this. That's the Toronto skyline. ಈ ವಿಡಿಯೋ ಇಷ್ಟ ಆಗಿದ್ರಲ್ಲಿ please don't forget to like, share and subscribe, and I'm going to see you in my next vlog. Bye.